ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಯಾರ್ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು ಈ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಇವತ್ತು ಏನಪ್ಪ ಅಂತಂದರೆ ನಿಮಗೆ ಗೊತ್ತಿರಬೇಕು, ತಮ್ಮೇಲೆ ನೋಡಿರ್ತೀರ, ಇದು ವ್ಯಾಲೆಂಟೈನ್ಸ್ ಡೇ. ನಾನು ಹೆಂಡತಿ ಬೆಳಗ್ಗೆನೇ ಫೋನ್ ಮಾಡಿದ್ದು, ತುಂಬ ಬೇಜಾರಲ್ಲಿದ್ದು, ಎಲ್ಲ ಮರ್ತ್ಕೊಂಡು ಲಾಸ್ಟ್ ಟೈಮು ಸಣ್ಣದಾಗ ಒಂದು ಗಿಫ್ಟ್ ಕೊಟ್ಟಿದೆ. ಸೊ ಈಗ ನೋಡು ವ್ಯಾಲೆಂಟೈನ್ಸ್ ಡೇಗೆ ಒಂದು ವಿಶ್ ಮಾಡಿಲ್ಲ ಏನಿಲ್ಲ ಅಂತ ಅಂದ್ಬಿಟ್ಟು ಬೇಜಾರಲ್ಲಿದ್ದನು. ಸೊ ಓಕೆ, ಅದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡ್ತಿರೋದು. ಏನಪ್ಪ ಅಂತಂದರೆ ವ್ಯಾಲೆಂಟೈನ್ಸ್ ಡೇ ದಿನ ಯಾರ್ಯಾರು ಲವ್ ಮಾಡಿ ಮದುವೆ ಆಗಿದ್ದಾರ ಅವ್ರಿಗೆ ಹೇಳ್ತಾ ಇದ್ದೀನಿ, ಮೊದಲು ನೀವು ಮದುವೆ ಆಗೋಕ್ಕಿಂತ ಮುಂಚೆ ಲವ್ ಮಾಡ್ತಿರುವಾಗ ನೀವು ಪ್ರೀತಿನ ತೋರಿಸ್ತಾ ಇದ್ದೀರೋ, ಮದುವೆ ಆದ್ಮೇಲೂ ಅದೇ ಪ್ರೀತಿ ತೋರಿಸಿ. ಯಾಕೆ ಅಂತಂದ್ರೆ ಎಲ್ಲರೂ ಹೇಳ್ತಾರೆ ಲವ್ ಮ್ಯಾರೇಜ್ ಆದವರು ಮದುವೆ ಮಾಡೋಕ್ಕಿಂತ ಲವ್ ಮಾಡೋಕ್ಕಿಂತ ಮುಂಚೆ ಮದುವೆ ಆದ್ಮೇಲಿನ ಚೆನ್ನಾಗಿರಲ್ಲ ಅಂತ. ಸೊ ಅದಕ್ಕೇ ಹೇಳ್ತಿರೋದು. ನಾನು ಇವತ್ತು ಒಂದು ಸಣ್ಣದ ಒಂದು ಚೆನ್ನಾಗಿರೋದೇನಾರ ಒಂದು ತಿನ್ನೋ ಐಟಮ್ನ ಒಂದು ಗಿಫ್ಟ್ ಥರ ಪ್ಯಾಕ್ ಮಾಡಿಸಿ ಇವತ್ತು ತಗೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಐಡಿಯಾ ಮಾಡಿದ್ದೀನಿ. ಅದು ಒಂದು ಸರ್ಪ್ರೈಸ್ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ, ಬಟ್ ಆಗುತ್ತೆ ಇಲ್ವೋ ಗೊತ್ತಿಲ್ಲ. ನಮ್ಮ ಹೋಟೆಲ್ ತುಂಬನೇ ಬುಕ್ ಮಾಡಿದೆ, ಸ್ವಿಗ್ಗಿಗೆ ರೋಸ್ ಬುಕ್ ಮಾಡಿದೆ ಒಂದು. ಅವ್ಳು ರೋಸ್ ಎಲ್ಲ ಕೊಟ್ಟರೆ ಏನಪ್ಪ ಇದು ಜಾತ್ರೆ ಅಂತಂತಾಳೆ, ಗೊತ್ತಿಲ್ಲ ಅವ್ಳಿಗೆ ಖುಷಿ ಆಗುತ್ತೆ ಏನಂತ. ಸೊ ನನಗೆ ಅನಿಸಿದ್ನ ನಾನು ಮಾಡ್ತಾ ಇದ್ದೀನಿ, ನೋಡೋಣ ಹೆಂಗಾಗುತ್ತೆ ಏನು ಅಂತ ಅಂದ್ಬಿಟ್ಟು. ಇನ್ನೂ ಬಂದಿಲ್ಲ, ವೇಟ್ ಮಾಡ್ತಾ ಇದ್ದೀನಿ. ಆರ್ಡ್ರ್ ಮಾಡಿರೋದು ಇನ್ನೂ ಬಂದಿಲ್ಲ, ವೇಟ್ ಮಾಡ್ತಿದ್ದೀನಿ. ಸೊ ನನಗೂ ಕಾಯ್ದೆ ಬೇಚಾರ ಬಿಡಿ. ಇಷ್ಟೊತ್ತಿಗೆಲ್ಲ ಮನೆಗೆ ಹೊಂಟೈತಿದೆ ಅವಳಿಗೆ. ಇಷ್ಟೊತ್ತಿಗೆಲ್ಲ ತಗೊಂಡು ಐಟಮ್ಸ್ ಎಲ್ಲ ತಗೊಂಡು ಇಷ್ಟೊತ್ತಿಗೆಲ್ಲ ನಾನು ಮನೆಗೆ ಹೊಂಟೈತಿ. ಸೊ ಇನ್ನೇನು ಮಾಡೋದು, ಕಾಯ್ಲೇಬೇಕಲ್ಲ. ರದಿ ನಮ್ಮ ಹುಡುಗ ಈಸ್ ಕಡೆನಾ ಎಷ್ಟಂತೆ 79 ಪುದಿ ನನಗೆ ಬುಕ್ ಮಾಡಿದ್ದು ಗೊತ್ತು. ಇದನ್ನು ಕೊಟ್ಟರೆ ತುಂಬ ಖುಷಿ ಪಟ್ಕೊತಾಳೆ, ನನಗೆ ಒಂಥರ ಖುಷಿ ಆಯ್ತಿದ್ದೆ. ನೋಡೋಣ, ಇನ್ನೂ ಒಂದು ಚಾಕ್ಲೇಟು ಮತ್ತು ಏನಾರ ಒಂದು ಸಣ್ಣದಾಗಿ ಒಂದು ಕೇಕನ್ನು ತೊಗೊಂಡು ಹೋಗ್ತೀನಿ. ಯಾವ ಥರ ಎಕ್ಸೈಟ್ಮೆಂಟ್ ಆಗ್ತಾಳೆ ಅಂತ ಅಂದ್ಬಿಟ್ಟು ನನಗದು ತುಂಬ ಖುಷಿ ಆಯ್ತೈತೆ. ವ್ಯಾಲೆಂಟೈನ್ಸ್ ಡೇ ನಾನು ಫಸ್ಟ್ ಟೈಮ್ ಇದು ಆನ್ಲೈನ್ ಬುಕ್ ಮಾಡಿರೋದು. ತುಂಬಾ ಚೆನ್ನಾಗಿ ಪ್ಯಾಕಿಂಗ್ ಎಲ್ಲ ಚೆನ್ನಾಗಿ ಕೊಟ್ಟಿದ್ದಾರೆ, ತುಂಬಾ ಚೆನ್ನಾಗಿದೆ. ಟ್ರೈ ಮಾಡಿ ಬೇಕಾದ್ರೆ ನೀವು ನಿಮ್ಮ ಗರ್ಲ್ ಫ್ರೆಂಡ್ಗೆ ಆರ್ಡ್ರ್ ಮಾಡಿ. ಜಸ್ಟ್ ಅದು ಇವತ್ತು ಪ್ರೀತಿಯ ದಿನ ಅಂತ ಅಂದ್ಬಿಟ್ಟು ಆಫರ್ ಏನೋ ಬಿಟ್ಟಿರ್ತಾರೆ. ಸೊ ಡೈಲಿ ಅದೇ ಥರ ಬಿಟ್ಟಿರ್ತಾರೆ ಅಂತ ಗೊತ್ತಿಲ್ಲ. ಸೊ ನೋಡಿ ಟ್ರೈ ಮಾಡಿ, ಒಳ್ಳೆ ಚೆನ್ನಾಗಿ ಪ್ಯಾಕ್ ಮಾಡಿ ತಂದ್ಕೊಂಡಿದ್ದಾರೆ. ಬನ್ನಿ ಮುಂದೆ. ಈಗ ತಾನೇ ಕೆಲಸ ಮುಗೀತು, ಹೋಗ್ತಾ ಇದ್ದೀನಿ. ಈಗ ಹಂಗೆ ಹೋಗ್ತಾ ಒಂದು ಚಾಕ್ಲೇಟು ಮತ್ತು ಸ್ಮಾಲ್ ಸೈಜ್ ಒಂದು ಕೇಕ್ ತೊಗೊಂಡು ಅವಳಿಗೆ ತುಂಬ ಚಿಕ್ಕದಂದ್ರೆ ತುಂಬ ಇಷ್ಟ. ತುಂಬ ದೊಡ್ಡದಂತಂದರೆ ಅವಳು ಏನಕ್ಕೆ ಇಷ್ಟ ಅಂತಂದರೆ ವೇಸ್ಟ್ ಆಗುತ್ತೆ ಅಂತಂತಾಳೆ. ಅದಕ್ಕೆ ಒಂದು ಸ್ಮಾಲ್ ಸೈಜ್ ಒಂದು ಅಲ್ಲೇ ನಮ್ಮ ಮನೆ ಎದುರುಗಡೆನೇ ಒಂದು ಬೇಕ್ರಿ ಐತೆ, ಅಲ್ಲೊಂದು ತೊಗೊಂಡು ಹೋಗ್ತೀನಿ. ನಾನು ಬಂದೆ ಈಗ ಮನೆ ಹತ್ರ. ಹಂಗೆ ಏನಿದೆ ಸ್ವಲ್ಪ ದೂರದಲ್ಲೇ ಇರೋದು ಬೇಕ್ರಿ. ಸೊ ಹಿಂಗೆ ಇವಾಗ ಕೇಕು ಮತ್ತು ಚಾಕ್ಲೇಟ್ನ ಈಗ ಈಸ್ಕೊಂಡು ಇವಾಗ ಮನೆಗೆ ಹೋಗ್ತೀನಿ. ಫಸ್ಟು ಮನೇಲಿ ಕೇಕ್ ಕಟ್ ಮಾಡಿಸ್ತೀನಿ, ಆಮೇಲೆ ಮುಂದೆ ನೋಡೋಣ. ಅದನ್ನ ಇವಾಗ ಬೇರೆ ಕಡೆ ಕರ್ಕೊಂಡು ಹೋಗ್ತೀನಿ ಅಂತಿಲ್ಲ, ಅಲ್ಲಿಗೆ ಅವಳು ಹೆಂಗೆ ಬರ್ತಾಳೆ ಏನು ಅಂತ ಅಂದ್ಬಿಟ್ಟು ನನಗಂತೂ ಡೌಟೇ. ನೋಡಿ ಇದೇ ಬೇಕ್ರಿಲಿ ಇವಾಗ ಐಟಮ್ನ ತಗೊಂಡೆ ಶಿಸ್ತಾಗಿ. ಈಗ ಇಷ್ಟೊಂದು ಕೇಕ್ ಐತೆ, ಯಾವುದು ತಗೊಂಡೋಗೋದು ಅಂತಂದ್ಬಿಟ್ಟು ನೋಡೋಣ. ಆ ಕಡೆ ಚೆನ್ನಾಗೈತೆ, ಆ ಕಡೆ ಒಬ್ಬರು ಪರ್ಚೇಸ್ ಮಾಡ್ತಾ ಇದ್ದಾರೆ. ಈ ಕಡೆ ಹಿಂಗೆ ಒಂದು ನೋಡ್ಬಿಟ್ಟು ಚೆನ್ನಾಗಿರೋದು ಇದೂ ಅಷ್ಟೇ. ತುಂಬ ಬೇರೆ ಟೈಪ್ ಕೇಕ್ಗಳಿರುತ್ತೆ. ಬರ್ಡೇಗೆಲ್ಲ ಇಲ್ಲೇ ಪರ್ಚೇಸ್ ಮಾಡ್ಬೋದು, ತುಂಬಾ ಚೆನ್ನಾಗಿದೆ. ತೋರಿಸ್ಬೋದು ನೋಡಿ. ಬರ್ಡೇಗಾಗಲಿ ಫಂಕ್ಷನ್ಗಾಗಲಿ ಮಕ್ಕಳು ಬರ್ಡೇಗಂತೂ ಇನ್ನೂ ಅಮೇಝಿಂಗ್ ಆಗಿ ಚೆನ್ನಾಗಿದೆ. ಯಾವಾಗ ಆರ್ಡ್ರ್ ಕೊಡ್ತೀರೋ ಅದು ಕೇಕ್ಗಳು ಸಿಗುತ್ತೆ. ಅಭಿ ಪ್ಯಾಕ್ ಮಾಡ್ಬಿಟ್ಟು ಅದು ಇದು ಚೆನ್ನಾಗಿ ಅಷ್ಟೇ. ಇದೊಂದು ತಗೊಂಡೆ. ಇವನೇ ನನ್ನ ಮಚ್ಚ, ತೋರ್ಸ ಹಂಗೆ ಮಕ್ಕ. ಎಷ್ಟು ಚಾಕ್ಲೇಟ್ ಇದೆ. ಡಬಲ್ ಸೈಡ್ ಓಪನ್ ಅಂತೆ, ಇದು ತುಂಬಾನೇ ಸ್ಪೆಷಲ್ ಅಂತೆ. ನೋಡೋಣ. ಓಕೆ ತಗೋಣ. ಇದೆ ಪ್ಯಾಕ್ ಆಯ್ತು. ಇವಾಗ ಸೀರೆ ಎತ್ಕೊಂಡು ಚಾಕ್ಲೇಟ್ ಟಿಕ್ಕೆ ಹಾಕ್ತೀನಿ ಫಸ್ಟು.
ಇವತ್ತೇ ಏನಾರ ನಾವು ಬೇಕ್ರಿಗೆ ಕೇಕು ಚಾಕ್ಲೇಟ್ಗಳನ್ನ ಏನಾರ ತಗೊಳಕ್ ಹೊಂಟೋದ್ರಂತೂ ಯಪ್ಪ ಸಿಕ್ಕಾಪಟ್ಟೆ ರೇಟು. ನಾರ್ಮಲಿ ಟೈಮಲ್ಲೇ ಎಷ್ಟೋ ಪರವಾಗಿಲ್ಲ ಅಂದ್ಬಿಟ್ವಿ. ಏನು ಗುರು ಅಷ್ಟು ಹೇಳ್ತಾರೆ ಯಪ್ಪ. ನನಗಂತೂ ಅಲ್ಲಿ ಹೋಗಿ ಶಾಕೆ ಆಗ್ಬಿಡ್ತು. ನಮ್ಮ ಪ್ರೀತಿಗೆ ಏನು ಹತ್ರದೇನಿಲ್ಲ. ಸೊ ಏನಂತಂದರೆ ಈ ಟೈಮಲ್ಲಿ ಅದೆಲ್ಲ ಜಾಸ್ತಿನೇ. ಹಾಗೆ ಮನೆಗೆ ಬಂದೆ. ಇನ್ನು ನಾವು ಎಕ್ಸ್ಪಿರೇಷನ್ ಏನಂತ ನೋಡೋಣ ಬನ್ನಿ. ಅಪ್ಪು ಅಷ್ಟೊಂದು ಮಲಗಿಬಿಟ್ಟಿದ್ದಾರೆ ಪಾಪ. ಅವಳು ಬೆಳಗ್ಗೆಯಿಂದ ಸಾಕಾಗಿರ್ತಾರೆ. ಮಗುಗೆಲ್ಲ ಆಟ ಆಡಿಸ್ಕೊಂಡಿದ್ದು. ಅವಳು ತುಂಬಾ ಆಟ ಈಗ ಪಾಪ. ಅವಳಿಗೂ ಸಾಕಾಗಿರ್ತದೆ. ಸೊ ಏನು ಮಾಡೋಕ್ಕಾಗಲ್ಲ, ಅವೆಲ್ಲ ಅನುಭವಿಸ್ಲೇಬೇಕು. ಅನುಭವಿಸೋದ್ಕಿಂತ ಮಕ್ಕಳಲ್ವಾ, ಏನು ಮಾಡೋಕ್ಕಾಗಲ್ಲ. ಯಾಕೆ ಮಲ್ಕೊಬಿಟ್ಟಿದ್ಯಾ? ನಿದ್ದೆ ಇವಳಂತೆ ಇನ್ನೇನಿದ್ದೆ. ಎದ್ದಿದ್ದಾರೆ ಅಮ್ಮಗಳು ಇಬ್ರು. ಸೊ ನಾನು ತಂದಿರೋದು ಇವಳು. ಅದು ಹಿಂಗೆ ಅಂದ್ಬಿಟ್ಟು ನಮ್ಗೆ ಗೊತ್ತಿಲ್ಲ. ಯಾಕಂದರೆ ಇವಳು ಚಾಲೆಂಜ್ ಮಾಡಿದ್ಲು ನನಗೆ. ಏನಂತ, ನೀನು ಯೂಟ್ಯೂಬ್ ಬ್ಲಾಗ್ ನೀನು ಕರೆಕ್ಟಾಗಿ ಮಾಡಲ್ಲ ಅಂತ ಅಂದ್ಬಿಟ್ಟು. ಸೊ ಅದಕ್ಕೋಸ್ಕರ ಆ ಚಾಲೆಂಜ್ನ ತಗೊಂಡು ಇವತ್ತು ಪ್ರೇಮಿಗಳ ದಿನಾಚರಣೆಗೆ ನಾನು ಆ ಲಾಗ್ನ ನಾನು ಇವಳಿಗೆ ಪ್ರೆಸೆಂಟೇಟ್ ಮಾಡ್ತಾಯಿದ್ದೀನಿ. ಸೊ ಅವಳಿಗೆ ಸರ್ಪ್ರೈಸ್ಗೆ ರೆಡಿಯಾಗು ಅಂತ ಹೇಳ್ತೀನಿ. ಓಕೆನಾ? ರೆಡಿ ಆಗಲ್ವಾ? ನೀನು ರೆಡಿ ಆಗಲ್ವಾ? ಅಪ್ಪ ಏನು ಮಾಡ್ತಿದ್ಯಾ? ಅಪ್ಪು ರೆಡಿ ಆಗಕ್ಕಂದ ನೀನು ರೆಡಿಯಾಗಿ ನಾನು ಹೇಳ್ತೀನಿ ಫಸ್ಟು. ಏನು ಸರಿ ಮಾಡಿದೆ ಹೇಳು. ವ್ಯಾಲೆಂಟೈನ್ಸ್ ಡೇ ಅರ್ಥ ಗೊತ್ತಾ ನಿನ್ಗೆ? ನಿನ್ ಯೋಗ್ಯತೆಗೆ ಒಂದು ವ್ಯಾಲೆಂಟೈನ್ಸ್ ಡೇಗೆ ಒಂದ್ ಹೆಂಡತಿಗೆ ಒಂದ್ ಸರ್ಪ್ರೈಸ್ ಏನು ಇಲ್ಲ. ರೆಡಿ ಬಂದೆ. ಮಮ್ಮಿ ಬೈತಾವಳೆ. ನಿನ್ಗೆ ಏನು ಮಗಳ, ನೀನು ನಗಿತಿದ್ಯಲ್ಲ? ಅವಳಿಗೆ ನಗ ಬರ್ತೈತೆ. ಮುತ್ತು ಕೊಟ್ಬಿಡು ಮಗಳೇ. ನಾನು ಹೆಂಗ್ ಕಾಣಿಸ್ತಿದ್ದೀನಿ ನೋಡು. ನೀನ್ ರೆಡಿಯಾಗಿ ಆಯ್ತು. ಓಕೆ ಆಯ್ತು. ಸೊ ಇವಾಗ ವ್ಯಾಲೆಂಟೈನ್ಸ್ ಡೇ ಅದತ್ತ ಗೊತ್ತಿಲ್ಲ ಅಂದಲ್ಲ. ಆಯ್ತು ರೆಡಿ ಆಗು. ಏನಮ್ಮ ಅಲ್ವಾ? ಅಪ್ಪು ಎಲ್ಲ ನೋಡಪ್ಪು, ಎಲ್ಲ ಸ್ಟೇಟಸ್ ಎಲ್ಲ ಅನ್ಕೊಂಡು ಹೆಂಗ್ ಮಾಡ್ತಾವ್ರೆ. ಆಯ್ತು ಈಗ ಹೋಗ್ಲಿ. ಈಗ ನಾನು ಈಗ ಏನ್ ಹೇಳ್ದೆ ನಿನಗೀಗ? ನಂಗೇನು ಬೇಡ, ಸುಮ್ನೆ ಬೇಡ. ನಿನ್ಗೂ ಎಲ್ಗೂ ಬೇಡ, ಎಲ್ಗೂ ಬೇಡ. ನಿನ್ಗೆ ಮಾಡ್ತೀನಿ. ಅಲ್ಲ ನಿನ್ಗೆ ಇರು ಮಗಳ. ಬಿಡಿಲಿ. ಅಟ್ಲೀಸ್ಟ್ ಒಂದ್ ಚಾಕ್ಲೇಟ್ ಅದು ತಗೋಬರೋದ್ ಬೇಡವಾ ಅಪ್ಪು? ನೀನು ರೆಡಿ ಆಗು. ಏನಕ್ಕೆ ನೀನು ಹಿಂಗಿದ್ದೆ ನೋಡು. ಯಪ್ಪ ಎಷ್ಟು ಖರಾಬಾಗಿ ಕಾಣಿಸ್ತಿದ್ಯಾ ನೋಡು. ಅದಕ್ಕೆ ಬೇಡ, ಬ್ಲಾಗ್ ಎಲ್ಲ ಬೇಡ ಬಿಡು. ನಿನ್ ಮಾಡ್ಕೋ. ನಾನ್ ಹೇಳಿದ್ದು ಫುಲ್ ಡೇ ನಿನ್ ಬ್ಲಾಗ್ ಮಾಡ್ಕೋ ಅಂತ, ನಂದು ಮಾಡು ಅಂತ. ನಾನು ಹೆಂಗಿದ್ದೀನಿ ನೋಡು. ಆಯ್ತು ಇವಾಗ ರೆಡಿಯಾಗಿ ಆಯ್ತು. ಆಯ್ತಾ? ಸರಿಮಾ ಬೆಳ್ತಿಗೆ ಬಿಡಲೇ. ಅದೇನ್ ಕಿದ್ದ ಬಾಕ್ತಿ ಅಂತ ನೋಡ್ತೀನಿ. ನೋಡಿ ಎಂತ ಮಾತು ಹೇಳ್ತಾಳೆ ನೋಡು ಮಗಳೇ. ಯಪ್ಪ ರೆಡಿ ಆಗಿಬಿಟ್ಬಿಟ್ಟು ಬಂದಿದ್ದೀನಿ. ಚಿರಿಮನ್ ಪ್ಯಾಂಪಸ್ ಖಾಲಿ ಆಗಿದೆ. ಸೊ ಪ್ಯಾಂಪಸ್ನ ತಂದು ಕೊಟ್ಬಿಟ್ಟು ಈಗ ನಾನು ರೆಡಿ ಆಗ್ತೀನಿ. ಅವ್ರ ಸರ್ಪ್ರೈಸು ಮನೇಲೆ ಕೊಡ್ತೀನಿ, ನೋಡೋಣ ಅದೇನು ಮಾಡ್ತಾಳೆ. ಅದೇನು ನನಗೆ ಗೊತ್ತಿದ್ದಾಗ ಅದನ್ನ ಕಣಪ್ಪ ನೋಡೋದ ಬನ್ನಿ. ನಾನು ಫೈನಲಾಗಿ ರೆಡಿ ಆಗಿದ್ದೀನಿ. ನಮ್ದೇನಿಲ್ಲ, ಮಾಮೂಲಿ ಸಿಂಪಲಾಗಿ. ಇನ್ನು ಅವರು ರೆಡಿ ಆಗ್ತಾಯಿದ್ದಾರೆ. ಸೊ ಅವ್ರಿಗೆ ರೆಡಿ ಆಗ್ತೀರಿ ಅಂತ ಅಂದ್ಬಿಟ್ಟು ಹೇಳ್ಬಿಟ್ಟು ನಾನು ಇಲ್ಲೇ ಮನೇಲಿ ಅರೇಂಜ್ ಮಾಡ್ತೀನಿ ಅವ್ರಿಗೆ ಸರ್ಪ್ರೈಸ್ನ. ಅವ್ರಿಗೆ ಗೊತ್ತಾಗ್ದಂಗೆ ಸೌಂಡೇ ಆಗ್ಬಾರ್ದು. ಆಯಿತಾ? ಏನು ಮಾಡ್ತಾರೋ ಒಂದ್ಸಲ ತೋರಿಸ್ತೀನಿ ಮಮ್ಮಿ. ಇದರಪ್ಪು ಇನ್ನೂ ಹೌದಾ? ಸರಿ ಆಯಿತು, ನೀವು ರೆಡಿ ಆಯ್ತಾರಿ. ನಾನು ಒಂದು ಸ್ವಲ್ಪ ಬರ್ತೀನಿ. ಹಾಂ, ಇಲ್ಲೇ ಓಟ್ ಬರ್ತೀನಿ ನಾನು. ಹಾಂ ಸರಿನಾ? ಇಲ್ಲ ಕಣಪ್ಪು, ಆಯ್ತಾ? ನಿನ್ ಸರ್ಪ್ರೈಸ್ ಬೇಕೋ ಬೇಡವಾ? ಹ್ಞೂ ಮತ್ತೆ ಸರಿನಾ? ನಾನು ಏನೋ ಹೇಳ್ತೀನಿ, ಸರಿನಾ? ಬರ್ತೀನಿ, ಓಕೆನಾ? ಹಾಂ
ಹಾಕೊಂಡಿರು, ಬರ್ತೀನಿ. ಯಾಕೆ ಏನಿಲ್ಲ, ಇರು ಬಂದೆ. ಸೌಂಡ್ ಬಂದ್ಬಿಟ್ರೆ ತುಂಬ ಕಷ್ಟ. ಯಾಕೆ ಅಂದರೆ ಅವನಿಲ್ಲೇ ಏನು ಮಾಡ್ತಾನೆ ಅಂತ ಅನ್ಬಿಟ್ಟು ಅದಕ್ಕೆ. ಇವಾಗ ದಿಕ್ಕಿಲಿರೋ ಐಟಮಲ್ಲಿ ಎತ್ಕೊಬರ್ತೇನೆ. ಅಂದರೆ ತುಂಬ ಸ್ಮಾಲು. ಸೊ ಏನಂದರೆ ಬಂದಿರ್ತೀನಿ ಮತ್ಕೊಂಡೆ. ಗಾಡಿ ಬೀಗ ಬೇರೆ ಬಲೆ ಮಾಡಿಬಿಟ್ಟಿದೆ. ಹಿಂಗೆ ಗಾಡಿಯಲ್ಲಿ ಬಿಟ್ಟು ಬಂದಿದ್ದೀನಿ. ಈಗ ಬಂದ್ಬಿಡ್ತೀನಿ. ತಂದಿದ್ದೀನಿ ಏನಂತ ಅಂತಾರೆ ಜಾಸ್ತಿನೆಲ್ಲ ಸಿಂಪಲ್ಲಾಗಿ. ಸೊ ನಾವು ಮೊದಲು ಲವ್ ಹೆಂಗೆ ಮಾಡ್ತಿದ್ದೋ, ಸೊ ಮದುವೆ ಆದ್ಮೇಲೆ ಅದೇ ಥರ ಆ ಲವ್ನ ಉಳಿಸ್ಕೋಬೇಕು ಅಂತ. ಸೊ ಅದಕ್ಕೆ ಮಾಡಿ ಇವಾಗ ಬಾಗಿಲು ತೆಗ್ದು ರೋಸನ್ನು ಫಸ್ಟ್ ಕೊಡ್ತೀನಿ. ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಅಂತ. ಇವಾಗ ಓಪನ್ ಮಾಡ್ತೀನಿ, ನೋಡೋಣ ಏನಂತಾರೆ ಅಂತ. ಓಕೆನಾ? ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ಚೆನ್ನಾಯ್ತಾ? ಎಲ್ಲಿದೆ? ಚೆನ್ನಾಯ್ತಾ? ತೆಗಿಬೋದಾ? ನೋಡಿ ಏನ್ ಮಾಡ್ತೀಯ? ಬೇಡ, ಹಿಂಗೆ ಇರ್ಲಿ. ಬೇಡ, ಕೊಡಲ್ಲ ನಾನು. ಚೆನ್ನಾಯ್ತಾ? ಚೆನ್ನಾಯ್ತು, ಥ್ಯಾಂಕ್ ಯು. ಸರ್ಪ್ರೈಸ್ ಇನ್ನೊಂದೈತೆ. ತಗೋ ಬಾ. ಏನಂತೆ? ಬಾ ನಡಿ. ಬೇಗ ಬೇಗ ಬಾಚಮ್ಮ. ನಡಿ 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 ನಡಿ. ಸರ್ಪ್ರೈಸ್. ಚರಿವಾ ಚಾಕಿ. ಥ್ಯಾಂಕ್ ಯು. ನಂದು ಥ್ಯಾಂಕ್ ಯು. ನಾನು ನಿಜ ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ. ಆಯ್ತು. ಕೇಕ್ ಸಖತ್ ಕ್ಯೂಟ್ ಆಗೈತೆ. ಚೆನ್ನಾಯ್ತಾ? ಚರ್ಮ ಇರು. ಬಾ ಮಗಳೇ. ಎತ್ಕೋ. ಥ್ಯಾಂಕ್ ಯು. ಚೆನ್ನಾಯ್ತಾ? ಚೆನ್ನಾಗೈತೆ. ಥ್ಯಾಂಕ್ ಯು. ಸರಿನಾ? ಅದಕ್ಕೋಸ್ಕರ ಕಟ್ ಮಾಡ್ಬಿಡು. ನೀನು ಬಾ. ಆಯ್ತು ತಗೋ. ಬಾ. ಆಯ್ತು ಬಾ ಮಗಳೇ. ಪಪ್ಪನಿಗೆ ಕೊಡೋಣ. ಬಿಡು ಫಸ್ಟ್. ಇಲ್ಲ ಮಕ್ಕಳಿಗೆ, ಪಾಪುಗೆ.
ಇದೇ ಫಸ್ಟ್ ಅನ್ಸುತ್ತೆ ಪಾಪು ಜೊತೆ ವ್ಯಾಲೆಂಟೈನ್ಸ್ ಡೇ ಸೆಲೆಬ್ರೇಟ್ ಮಾಡ್ತಿರೋದು. ಅವನು ಬಿಚ್ಕೊಳ್ತಾನೆ. ಇಟ್ಬಿಡ್ತೀನಿ ಇಲ್ಲಾಂದ್ರೆ ನನಗೆ ತಿಳಿಸಲ್ವಾ ನೋಡ್ದಾ? ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ಥ್ಯಾಂಕ್ ಯು ಸೋ ಮಚ್. ನಮ್ಮದು ವಿಡಿಯೋದಾಗ ಸಕ್ಸಸ್ ಆಯಿತು. ಹೆಂಗ್ ಬಂದಿದೆ ಏನಂತ ಗೊತ್ತಿಲ್ಲ. ಒಟ್ಟಿನಲ್ಲಿ ಯಾರ್ಯಾರಿಗೆ ಇಷ್ಟ ಆಗಿದೆ ಅವರೆಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ಗೈಸ್, ಇದು ನಾನು ನನ್ನ ಫೋನಲ್ಲಿ ಮಾಡ್ಕೊಂಡಿರೋಂತಹ ವಿಡಿಯೋ. ಕಿರಣ್ ಅದು ಯಾರೋ ಫ್ರೆಂಡಿಗೆ ಕರ್ಕೊಬರಕ್ಕೆ ಹೋಗಿದ್ದಾರೆ. ಸೊ ನಾನು ಇದನ್ನು ಓಪನ್ ಮಾಡ್ತಾ ಇದ್ದೀನಿ. ಮಾಡ್ತೀನಿ ಇರು. ಅವಳಿಗೆ ಫುಲ್ ಕೋಪ ಬಂದ್ಬಿಟ್ಟಿದೆ. ಎಲ್ಲ ಚರಿಮ್ಮ ಹೆಂಗೆ ಅಂತ ಗೊತ್ತಾಗ್ತಿಲ್ಲ ಮಗಳು. ನಂಗೆ ಗೊತ್ತಾಗ್ತಾ ಇಲ್ಲ. ಇದು ಇವಾಗ ರೀಸೆಂಟಾಗಿ ಒಂದು ಆ್ಯಡ್ ಬರ್ತಾ ಇದೆ ಟಿ ವಿಲಿ. ಪಿಂಕ್ ಕಲರ್ದೊಂದು ಆರ್ಟಿಂಗ್ ತಗೊಂಡೋಗಿ ಇದು ಮಾಡೋದು, ಅದು ಇದು. ನೀವು ನೋಡಿರ್ತೀರ ಅನ್ಸುತ್ತೆ, ಅಲ್ಲಿ ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಅಂತ ಬರುತ್ತೆ. ಆ ಆ್ಯಡ್ ಬಂದ ತಕ್ಷಣ ಇವಳು ಏನೋ ಅನ್ಕೊಬಿಟ್ಟಿದ್ದಾಳೆ. ಅವಳಿಗೆ ಗೊತ್ತಿಲ್ಲ ಇದು ಚಾಕ್ಲೇಟ್ ಅಂತ. ತಿರು ಲಾಸ್ಟ್ ಇಯರ್ ನಾವು ಕೂರ್ಗಲ್ಲಿದ್ವಿ. ಇವಳು ಪಾಪು ಅಲ್ಲಿ ಬಾಣಂತನಕ್ಕೆ ಅಂತ ಹೋಗಿದ್ವಿ. ಆವಾಗ ಕಿರಣ್ ಬಂದಿದ್ದ. ಆವಾಗ ಇವನೇ ಚೈನ್ ಗಿಫ್ಟ್ ಮಾಡಿದ್ದು. ಅದು ಇನ್ನೂ ಹಾಕ್ಕೊಂಡೇ ಇದ್ದೀನಿ. ಸಾಕು, ಜಾಸ್ತಿ ತಿನ್ನಬಾರ್ದು. ಸಾಕು. ಸಾಕು. ಅಪ್ಪ ಕೊಟ್ಟಿದ್ದು ಸರ್ಪ್ರೈಸ್ ಇಷ್ಟ ಆಯ್ತಾ? ಸೊ ಗೈಸ್, ಅದೆಲ್ಲ ಮುಗಿಸ್ಕೊಂಡು ನಾವು ಬಂದಿದ್ವಿ ಫೋರಮ್ ಮಾಲ್ಗೆ. ಸೊ ಸುಮ್ಮನೆ ಹಂಗೆ ಲಾಸ್ಟ್ ಟೈಮ್ ವಿಡಿಯೋ ಏನು ಮಾಡ್ಕೊಂಡಿಲ್ಲ. ಸೊ ಅದಕ್ಕೋಸ್ಕರ ಸುಮ್ಮನೆ ಹಂಗೆ ಬಂದ್ವಿ. ನಾನು, ಕಿರಣ್, ಪಾಪು, ವಿಶಾಲ್, ಪಾಪು. ಸೊ ಗಾಯ್ಸ್, ಕಿರಣ್ ಶುರು ಮಾಡಿದ ವಿಡಿಯೋನ ನಾನು ಎಂಡ್ ಮಾಡ್ತಾ ಇದ್ದೀನಿ. ಫೈನಲಿ ನನಗಂತೂ ಅನ್ಎಕ್ಸ್ಪೆಕ್ಟೆಡ್ ತುಂಬಾ ಖುಷಿ ಆಯಿತು. ಸರ್ಪ್ರೈಸ್ ನೋಡಿ, ಈ ಥರ ಯಾವತ್ತೂ ನಂಗೆ ಸರ್ಪ್ರೈಸ್ ಕೊಟ್ಟಿಲ್ಲ ಕಿರಣ್. ಸೊ ಹ್ಯಾಪಿ ನನಗೆ ತುಂಬ. ಸೊ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಕಿರಣ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮಚ್ ಫಾರ್ ದ ವಾಚಿಂಗ್ ಗೈಸ್. ಕೀಪ್ ಸಪೋರ್ಟಿಂಗ್ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್.